ವೀಕ್ಷಕರೇ, ಅಂತಿಮ ಘಟ್ಟ ತಲುಪಿರುವ ಬಿಗ್ ಬಾಸ್ ಸೀಸನ್ 11 ಇನ್ನೇನು 3 ದಿನಗಳಲ್ಲಿ ಮುಗಿದೇ ಹೋಗಲಿದೆ. ಹೀಗಿರುವಾಗ ಫಿನಾಲೆಯಲ್ಲಿ ವಿನ್ನರ್ ಯಾರಾಗ್ತಾರೆ ಎಂಬುದು ಚರ್ಚೆಯ ವಿಷಯವಾಗಿದೆ. ಅಂತಿಮ ಹಂತದಲ್ಲಿ 6 ಸ್ಪರ್ಧಿಗಳಿದ್ದು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ. ಹನುಮಂತು, ಉಗ್ರ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಭವ್ಯ ಫಿನಾಲೆಗೆ ಕಾಲಿಟ್ಟಿದ್ದಾರೆ. ಹೀಗಿರುವಾಗ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ದೊಡ್ಡ ಆಘಾತ ಆಗಿದೆ, ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹಾಗೂ ಗೆಲ್ಲುವ ಸ್ಪರ್ಧಿಗಳಲ್ಲಿ ಇವರು ಕೂಡ ಒಬ್ಬರು. ಎಲ್ಲಾ ಪ್ರೇಕ್ಷಕದ ವರ್ಗದ ಜನರಿಗೆ ತ್ರಿವಿಕ್ರಮ್ ತುಂಬಾ ಇಷ್ಟ ಆಗ್ತಾರೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ತ್ರಿವಿಕ್ರಮ್ ಆ ಒಂದು ಪ್ರಾಬ್ಲಮ್ ಇಂದ ಆಚೆ ಬರ್ತಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಆ ಪ್ರಾಬ್ಲಮ್ ಏನು, ತ್ರಿವಿಕ್ರಮ್ ಹೊರ ಬರ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿನಾಲ್ಗೆ ತಲುಪಿದ ಕಂಟೆಸ್ಟೆಂಟ್ಗಳಲ್ಲಿ ತ್ರಿವಿಕ್ರಮ್ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ರು. ಫಿನಾಲ್ಗೆ ಇನ್ನೇನು 3 ದಿನದಲ್ಲಿ ಶುರುವಾಗ್ತಾ ಇದೆ. ಆದರೆ ತ್ರಿವಿಕ್ರಮ್ ಬಿಗ್ ಬಾಸ್ನಿಂದ ಆಚೆ ಬಂದಿದ್ದಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ. ಇವರು ಆಚೆ ಬರ್ತಾ ಇದ್ದಂತೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬೇಸರ ತಂದಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಗೆದ್ದೇ ಗೆಲ್ತಾರೆ ಅನ್ನೋ ಆಸೆ ಕನಸು ತ್ರಿವಿಕ್ರಮ್ ಅಭಿಮಾನಿಗಳಲ್ಲಿ ಮೂಡಿತ್ತು. ಆದರೆ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿರುವಂತೆ ಕೆಲವೊಂದು ರೂಲ್ಸ್ಗಳನ್ನು ಮಾಡಿರ್ತಾರೆ. ಆ ರೂಲ್ಸ್ ಪ್ರತಿಯೊಬ್ಬರು ಕೂಡ ಕಂಟೆಸ್ಟೆಂಟ್ಗಳು ಪಾಲಿಸಲೇಬೇಕು. ಸಾಕಷ್ಟು ರೂಲ್ಸ್ಗಳಿರ್ತವೆ. ಆ ರೂಲ್ಸ್ನಲ್ಲಿ ತ್ರಿವಿಕ್ರಮ್ ಯಾವುದೋ ಒಂದು ರೂಲ್ಸನ್ನು ಮುರಿದಿದ್ದಾರಂತೆ. ಈ ಒಂದು ವಿಚಾರ ಬಿಗ್ ಬಾಸ್ಗೆ ಬೇಸರವನ್ನು ತರಿಸಿದೆ. ಈ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ದರಿಂದ ಬಿಗ್ ಬಾಸ್ಗೆ ತ್ರಿವಿಕ್ರಮ್ನನ್ನು ಆಚೆ ಕಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಖಚಿತ ಮಾಹಿತಿ ತಿಳಿದು ಬರ್ತಾ ಇಲ್ಲ. ನಿಮ್ಮ ಪ್ರಕಾರವಾಗಿ ಈ ಒಂದು ಸೀಸನ್ನ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.